ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಮತ್ತೊಂದು ವಿಡಿಯೋಗೆ. ಸೊ ನಾವು ಇವತ್ತು ಬಂದು ಆಸ್ ಪರ್ ಬಿಲ್ ಆಫ್ ಮೆಟೀರಿಯಲ್ ನಮಗೆ ಬಂದಿರೋದ್ರಿಂದ ITI ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಯಾವ್ಯಾವ ಪ್ರಾಕ್ಟಿಕಲ್ ಬರ್ಬೋದು ಅಂದ್ಬಿಟ್ಟು ನಾನೀಗ ನಮ್ಮ ಸ್ಟೂಡೆಂಟ್ ಕೈಯಲ್ಲಿ ಒಂದು 3 ಪ್ರಾಕ್ಟಿಕಲ್ಸ್ನ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಫಸ್ಟ್ ನಮಗೆ ಬಿಲ್ ಆಫ್ ಮೆಟೀರಿಯಲ್ ಪ್ರಕಾರ DC ಶಂಟ್ ಮೋಟರ್ನ ಕೇಳಿದ್ದಾರೆ. ಸೊ ನಾವೀಗ ಇದರಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಬಂದು ಚೇಂಜ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಬೈ ಚೇಂಜಿಂಗ್ ದ ಆರ್ಮೇಚರ್ ಟರ್ಮಿನಲ್ ಒಂದು ಮತ್ತು ಫೀಲ್ಡ್ ಟರ್ಮಿನಲ್ ಒಂದು. ಸೊ 2 ಟರ್ಮಿನಲ್ಸ್ ಹಾಕಿ ಒಂದು ಕೊಡಬಹುದು. ಸೊ ನಾವೀಗ ಈ DC ಶಂಟ್ ಮೋಟರಲ್ಲಿ ಯಾವ್ಯಾವ ವೈವಾ ಕ್ವಶನ್ಸ್ ಕೇಳ್ಬೋದು ಅಂತ ಅಂದರೆ ಇದರ ಎಕ್ಸ್ಪ್ಲನೇಷನ್ ಆಗಿ ಚಿಕ್ಕದಾಗಿ ನಿಮಗೆ ವೈವಾ ಕ್ವಶನ್ಸ್ನ ನಾನೀಗ ನಮ್ಮ ಸ್ಟೂಡೆಂಟ್ಸ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಅವ್ರು ನಿಮಗೆ ಆನ್ಸರ್ ಮಾಡ್ತಾರೆ. ಸೊ ವಾಟ್ ಈಸ್ ಎ DC ಶಂಟ್ ಮೋಟರ್? DC shunt motor is a motor where the field winding is connected in parallel to the armature winding. ಸೊ ನೆಕ್ಸ್ಟ್ ಕ್ವಶನ್ ಬಂದು ಈ DC ಶಂಟ್ ಮೋಟರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಇದು DC shunt motor ನ ಲೇತ್ ಅಲ್ಲಿ, ಮಷಿನ್ ಟೂಲ್ಸ್, ಫ್ಯಾನ್ಸ್, ಬ್ಲೋವರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ DC ಮೋಟರ್? Fleming left hand rules. ಸೊ DC ಶಂಟ್ ಮೋಟರ್ಗೆ ಯಾವ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ ಅಂತ ನಾವು 3 ಪಾಯಿಂಟ್ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ ಮತ್ತು 4 ಪಾಯಿಂಟ್ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ. ಏನಕ್ಕೆ ನಾವು ಸ್ಟಾರ್ಟರ್ನ ಯೂಸ್ ಮಾಡಬೇಕು ಅಂದರೆ ಟು ಲಿಮಿಟ್ ಹೈ ಸ್ಟಾರ್ಟಿಂಗ್ ಕರೆಂಟ್ನ, ಅಂದರೆ ಹೈ ಸ್ಟಾರ್ಟಿಂಗ್ ಕರೆಂಟ್ನ ಲಿಮಿಟ್ ಮಾಡೋಕ್ಕೆ ನಾವು ಸ್ಟಾರ್ಟರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ಪ್ರಾಕ್ಟಿಕಲ್ ಬಂದು ನಮ್ಮ ಬಿಲ್ ಆಫ್ ಮೆಟೀರಿಯಲಲ್ಲಿ ವೇರಿಯಬಲ್ ರಿಯೋಸ್ಟಾಟ್ ಕೇಳಿರೋದ್ರಿಂದ ನಾವು ಈ ಪ್ರಾಕ್ಟಿಕಲ್ನ ಮಾಡಿಸ್ತಿದ್ದೀವಿ. ಮೇ ಬಿ ಇದು ಬರ್ಬೋದು, ಸೊ ಚಾನ್ಸಸ್ ಇಸ್ದೇರ. ಅದಕ್ಕೋಸ್ಕರ ನಾರ್ಮಲಾಗಿ DC ಶಂಟ್ಗೆ ನಾವು ಈ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿ ಕನೆಕ್ಟ್ ಮಾಡಿ ನಾವು ಟ್ಯಾಕೋಮೀಟರಲ್ಲಿ RPM ಚೆಕ್ ಮಾಡೋದು, ರಿಯೋಸ್ಟಾಟಲ್ಲಿ ವೇರಿ ಮಾಡಿಕೊಂಡು ಚೆಕ್ ಮಾಡೋದು. ಸೊ ನಮಗೆ ಎಕ್ಸಾಮಲ್ಲಿ ಇದು ಬರ್ಬೋದು. ಸೊ ಇದು ಬಂದು 3ನೇ ಎಕ್ಸ್ಪೆರಿಮೆಂಟು. ಸೊ ಸಿಂಕ್ರೋನಸ್ ಮೋಟರ್ ಅಂತ ಬಿಲ್ ಆಫ್ ಮೆಟೀರಿಯಲ್ ಕೊಟ್ಟಿರೋದ್ರಿಂದ ನಾವು ಸಿಂಕ್ರೋನಸ್ ಮೋಟರ್ನ ಯಾವ ರೀತಿ ರನ್ ಮಾಡೋದು ಅಂತ ನಮ್ಮ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಿದ್ದಾನೆ. ನಮ್ಮ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಬಂದು DC ಡ್ರೈವ್ ಕೇಳಿದ್ದಾರೆ. ಸೊ ಶಂಟ್ ಮೋಟರ್ನ ನಾವು ಯೂಸ್ ಮಾಡಿಕೊಂಡು DC ಡ್ರೈವಲ್ಲಿ ನಾವು ಸ್ಪೀಡ್ ಅನ್ನೋದನ್ನು ರೈಸ್ ಮಾಡ್ಕೋಬೇಕು. ಸೊ ಇದು ನಮಗೆ ಇನ್ನೊಂದು ಪ್ರಾಕ್ಟಿಕಲ್ ಆಗಿದೆ. ಸೊ ನಮಗೆ ಟೋಟಲಾಗಿ DC ಶಂಟ್ ಮೋಟರಲ್ಲಿ ಯಾವ ರೀತಿ ಆರ್ಮೇಚರು ಮತ್ತು ಫೀಲ್ಡ್ ಟರ್ಮಿನಲ್ಸ್ ಚೇಂಜ್ ಮಾಡಿ ರೊಟೇಟ್ ಮಾಡೋದೊಂದಿದೆ, ಮತ್ತು DC ಶಂಟ್ ಮೋಟರಲ್ಲಿ ನಾವು ವೇರಿಯಬಲ್ ರಿಯೋಸ್ಟಾಟ್ ಹಾಕಿ ವೇರಿ ಮಾಡೋದು ಒಂದು ಕೊಟ್ಟಿದ್ದಾರೆ, ಮತ್ತು ಸಿಂಕ್ರೋನಸ್ ಮೋಟರ್ ಒಂದು. ನೆಕ್ಸ್ಟ್ 4th ಒಂದು ಬಂದು ನಮಗೆ DC ಡ್ರೈವ್ನ ಯೂಸ್ ಮಾಡೋದು. ಓಕೆನಾ? ಸೊ ಈ ಮೋಟರ್ಗಳ ಎಕ್ಸ್ಪ್ಲನೇಷನ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ನಿಮಗೋಸ್ಕರ ನಾಳೆ ಎಕ್ಸಾಮ್ ಇರೋದ್ರಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನೊಂದ್ಸಲ ಈ ವಿಡಿಯೋನ ಪ್ಲೇ ಮಾಡ್ತೀನಿ. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ವೈವಾ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ನೀಟಾಗಿ ಓದ್ಕೊಳ್ಳಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಸೊ IGBT ಕಂಟ್ರೋಲ್ಡ್ ಬೈ DC ಮೋಟರ್ ಡ್ರೈವ್. ಮೊದಲನೇ ಕ್ವಶನ್ ಬಂದು ವಾಟ್ ಈಸ್ IGBT? IGBT ಅಂದ್ರೆ ಏನು? IGBT ಅಂದ್ರೆ ಇನ್ಸುಲೇಟೆಡ್ ಗೇಟ್ ಬೈಪೋಲರ್ ಟ್ರಾನ್ಸಿಸ್ಟರ್. ನೆಕ್ಸ್ಟ್ ಪಾಯಿಂಟ್ ಬಂದು ಹೈ ವೋಲ್ಟೇಜ್ ನ ಹ್ಯಾಂಡಲ್ ಮಾಡುತ್ತೆ. ವರ್ಕಿಂಗ್ ಪ್ರಿನ್ಸಿಪಲ್ ಬಂದು DC ಸಪ್ಲೈ ಕೊಡ್ತೀವಿ. DC ಸಪ್ಲೈ ಕೊಟ್ಟಿದಾದ್ಮೇಲೆ IGBT ನ ಸ್ವಿಚ್ ಆನ್ ಮತ್ತೆ ಆಫ್ ಮಾಡ್ತೀವಿ. ಈ ಆನ್ ಅಂಡ್ ಆಫ್ ನ BMW ಮಾಡಲ್ಲ, PWM ಮಾಡುತ್ತೆ. ಪಲ್ಸ್ ವಿತ್ ಮಾಡ್ಯುಲೇಷನ್. ಸೊ ಆಗ ಔಟ್ಪುಟ್ ವೋಲ್ಟೇಜ್ ಚೇಂಜ್ ಆಗುತ್ತೆ. ಸೊ ಮೋಟರ್ ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ಸೊ ಇವತ್ತು ನಾನು ಸಿಂಕ್ರೋನಸ್ ಮೋಟರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸಿಂಕ್ರೋನಸ್ ಮೋಟರ್ ಅನ್ನೋದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ರನ್ ಆಗುತ್ತೆ. ಸೊ ಈ ಸ್ಟೇಟರ್ ಅನ್ನೋದು AC ಸಪ್ಲೈ ಕನೆಕ್ಟ್ ಆಗಿರುತ್ತೆ. ಸೊ ರೋಟಾರ್ ಅನ್ನೋದು DC ಕೊಟ್ಟಿರ್ತಾರೆ. ಆದ್ರೆ DC ಯಾಕೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾಕೆ ರೋಟರ್ಗೆ DC ಕೊಟ್ಟಿರ್ತಾರೆ ಅಂದ್ರೆ ರೋಟರ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅವಶ್ಯಕತೆ ಇದೆ. ಸೊ ಆದ್ರಿಂದ ಸಿಂಕ್ರೋನಸ್ ಸ್ಪೀಡ್ ಗೆ ಲಾಕ್ ಆಗ್ಬೇಕು. ಸೊ ಅದಕ್ಕೋಸ್ಕರ ನಾವು ರೋಟರ್ಗೆ DC ಸಪ್ಲೈನ ಕೊಡ್ತೀವಿ. ಸೊ ನೆಕ್ಸ್ಟ್ ಇದರ ಫ್ಯೂಚರ್ಸ್ ಬಂದು ಕಾನ್ಸ್ಟೆಂಟ್ ಸ್ಪೀಡ್, ನೆಕ್ಸ್ಟ್ ಹೈ ಎಫಿಷಿಯನ್ಸಿ, ಸ್ಪೀಡ್ ನಾಟ್ ಚೇಂಜ್. ಅಂದ್ರೆ ಸ್ಪೀಡ್ ಚೇಂಜ್ ಆಗೋದಿಲ್ಲ. ಈವನ್ ನೀವು ಲೋಡ್ ಚೇಂಜ್ ಮಾಡಿದ್ರು ಕೂಡ ಸ್ಪೀಡ್ ಅನ್ನೋದು ಚೇಂಜ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸಿಂಕ್ರೋನಸ್ ಮೋಟರ್ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲೋಡ್ ಚೇಂಜ್ ಆದ್ರೂ ಕೂಡ ಸ್ಪೀಡ್ ಅನ್ನೋದು ಚೇಂಜ್ ಆಗಲ್ಲ. ಸೊ ಇವತ್ತು ನಾನು DC ಶಂಟ್ ಮೋಟರ್ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. DC ಶಂಟ್ ಮೋಟರ್ ಅಲ್ಲಿ ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ವೈಂಡಿಂಗ್ ಜೊತೆ ಪ್ಯಾರಲಲ್ ಕನೆಕ್ಷನ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಶಂಟ್ ಅಂತ ನೇಮ್ ಬಂದಿದೆ. ಫೀಲ್ಡ್ ವೈಂಡಿಂಗ್ ಅಲ್ಲಿ ಥಿನ್ ಕಾಪರ್ ವೇರ್ ಯೂಸ್ ಮಾಡಿರ್ತಾರೆ ಮತ್ತು ಇದರಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಆರ್ಮೇಚರ್ ವೈಂಡಿಂಗ್ ತುಂಬಾ ಥಿಕ್ ವೈರ್ ಹಾಕಿರ್ತಾರೆ. ಸೊ ಆಗ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಮೋಟರ್ ಅಲ್ಲಿ ಸಪ್ಲೈ ಅನ್ನೋದು ಕೊಟ್ಟಾಗ ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಅದೇ ಟೈಮ್ ಅಲ್ಲಿ ಫೀಲ್ಡ್ ಅಲ್ಲಿ ಕೂಡ ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಕರೆಂಟ್ ಹೋಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜನರೇಟ್ ಆಗುತ್ತೆ. ಆರ್ಮೇಚರ್ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಇಂಟರಾಕ್ಟ್ ಆಗಿ ಅಲ್ಲಿ ಟಾರ್ಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಟಾರ್ಕ್ ಇಂದಾನೆ ಮೋಟರ್ ಅನ್ನೋದು ರೊಟೇಟ್ ಆಗುತ್ತೆ. ಮೋಟರ್ ನ ಆಲ್ಮೋಸ್ಟ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಲೇತ್ ಮಿಷಿನ್ಸ್ ಅಲ್ಲಿ ಮತ್ತೆ ಡ್ರಿಲ್ಲಿಂಗ್ ಮಿಷಿನ್ಸ್ ಅಲ್ಲಿ. ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್